ಮಗಳೇ ರಕ್ಷಿತಾ, ನೀನು ಮಾಡಿದ್ದು ಸರಿಯಲ್ಲ. ಅನ್ಯ ಸಮುದಾಯದ ಯುವಕನೊಂದಿಗೆ ಯುವತಿ ಮದುವೆ, ತಂದೆ ಆತ್ಮಹತ್ಯೆ. ಬನ್ನಿ ಇದರ ಬಗ್ಗೆ ಮಾಹಿತಿ ನೋಡೋಣ. ಸತ್ಯ ಕಥೆಯ ಸುತ್ತ ಒಂದು ನೋಟ. ರಿಷಿರಾಜ್ ಅಲಿಯಾಸ್ ಸಂಜು ಎಂಬುವರು ಗುರುತಿಸಲಾದ ವ್ಯಕ್ತಿ ಒಬ್ಬ ರಾತ್ರಿ 1 ಗಂಟೆ ಸುಮಾರಿಗೆ ತಮ್ಮ ಬೆಡ್ರೂಮ್ನಲ್ಲಿ ರಿವಾಲ್ವರ್ನಿಂದ ಶೂಟೌಟ್ ಮಾಡಿಕೊಳ್ತಾರೆ. ಭೋಪಾಲ್ನಲ್ಲಿ ನಡೆದ ಒಂದು ಸತ್ಯ ಕಥೆ. ಕುಟುಂಬದ ಇಚ್ಛೆಗೆ ವಿರುದ್ಧವಾಗಿ ಅನ್ಯ ಸಮುದಾಯದ ಯುವಕನೊಂದಿಗೆ ಮಗಳು ಮದುವೆಯಾಗಿ ಹೋಗ್ತಾಳೆ. ಅದನ್ನು ಕಂಡು ಮನನೊಂದ ತಂದೆ 90 ವರ್ಷದ ತಂದೆ ಇದ್ದ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಒಂದು ಮೆಡಿಕಲ್ ಸ್ಟೋರ್ನ ಇಟ್ಕೊಂಡಿರ್ತಾರೆ. ತಡರಾತ್ರಿ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಮಧ್ಯರಾತ್ರಿ ಎಲ್ಲರೂ ಮಲಗಿರ್ತಾರೆ. ಇದ್ದಕ್ಕಿದ್ದಂತೆ ಮನೆಯಲ್ಲಿ ಗುಂಡೇಟಿನ ಶಬ್ದ ಕೇಳಿಬರುತ್ತೆ. ಕುಟುಂಬಸ್ಥರು ಎಲ್ಲರೂ ಸದಸ್ಯರು ನೋಡಿದಾಗ ಆತ್ಮಹತ್ಯೆ ಮಾಡಿಕೊಂಡಿರುವುದು ಕಂಡುಬರುತ್ತೆ. ತಕ್ಷಣವೇ ಅವರು ಪೊಲೀಸರಿಗೆ ಕಾಲ್ ಮಾಡಿ ಹೇಳ್ತಾರೆ. ಪೊಲೀಸರು ಅದೇ ಸಮಯಕ್ಕೆ ಬಂದು ನೋಡಿದಾಗ ಆತ್ಮಹತ್ಯೆ ಆಗಿರೋದು ಸಾಬೀತಾಗುತ್ತೆ. ನಂತರ ತನಿಖೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ ಪೊಲೀಸರಿಗೆ ಒಂದು ಅನುಮಾನ ಕಾಡುತ್ತೆ. ಈ ಅನುಮಾನದ ಜಾಡನ್ನು ಹಿಡಿದುಕೊಂಡುವಂಥ ಪೊಲೀಸರಿಗೆ ಇದರ ಸುತ್ತ ಇರುವುದು ತನ್ನ ಮಗಳೇ ಎಂದು ಗೊತ್ತಾಗುತ್ತೆ. ರಿಯಾಜ್ ಅವರ ಮಗಳು ಸುಮಾರು 15 ದಿನಗಳ ಹಿಂದೆ ಪಕ್ಕದ ಮನೆಯವನ ಜೊತೆ ಮನೆಯನ್ನು ಬಿಟ್ಟು ಹೋಗಿರ್ತಾಳೆ. ತದನಂತರ ಈಕೆಯನ್ನು ಪತ್ತೆ ಹಚ್ಚಿ ಇಂದೂರಿಗೆ ಕರೆತರಲಾಗುತ್ತೆ. ಅದೇ ಸಮಯದಲ್ಲಿ ನ್ಯಾಯಾಲಯಕ್ಕೆ ಇಬ್ಬರನ್ನು ನ್ಯಾಯಾಧೀಶರ ಮುಂಚೆ ಹಾಜರುಪಡಿಸ್ತಾರೆ. ನಂತರ ಬೆಳಿಗ್ಗೆ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನು ಆರಂಭಿಸಿದ ನ್ಯಾಯಾಧೀಶರ ಎದುರು ಮಗಳು ತಾನು ಕಾನೂನುಬದ್ಧವಾಗಿ ಮದುವೆಯನ್ನು ಆಗಿರುವುದಾಗಿ ಮತ್ತು ತನ್ನ ಗಂಡನೊಂದಿಗೆ ನಾನು ವಾಸವಿರಲು ನಿರ್ಧರಿಸಿರುವುದಾಗಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಡ್ತಾಳೆ. ಕುಟುಂಬದ ಇಚ್ಛೆಗೆ ವಿರುದ್ಧವಾಗಿ ಮದುವೆಯಾಗುವ ಮಗಳ ತೀರ್ಮಾನದಿಂದ ನೊಂದ ರಿಷಿರಾಜ್ ತನ್ನ ಮಗಳ ಆಧಾರ್ ಕಾರ್ಡ್ ಪ್ರಿಂಟೌಟ್ನ ಹಿಂಬದಿಯಲ್ಲಿ ಡೆತ್ ನೋಟ್ ಒಂದನ್ನು ಬರೆದಿರ್ತಾರೆ. ರಕ್ಷಿತಾ, ನೀನು ತಪ್ಪು ಮಾಡಿದೆ. ನಾನು ಹೋಗುತ್ತಿದ್ದೇನೆ. ನಾನು ನಿಮ್ಮಿಬ್ಬರನ್ನು ಕೊಲ್ಲಬಹುದಿತ್ತು. ಆದರೆ ನಾನು ನನ್ನ ಮಗಳನ್ನು ಹೇಗೆ ಕೊಲ್ಲಲಿ ಎಂದು ಬರೆದಿತ್ತು. ಜೊತೆಗೆ ಮಗಳ ಪರವಾಗಿ ವಾದ ಮಾಡಿದಂತಹ ಲಾಯರಿಗೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದರು. ನಿಮಗೂ ಹೆಣ್ಣು ಮಕ್ಕಳಿದ್ದಾರೆ. ನೀವು ವಾದ ಮಾಡುವಾಗ ಯಾವುದು ಸರಿ ಯಾವುದು ತಪ್ಪು ಎನ್ನುವುದರ ಆಲೋಚಿಸಿ ನೀವು ವಾದ ಮಾಡಬೇಕಾಗಿತ್ತು ಎಂದು ಡೆತ್ ನೋಟ್ನಲ್ಲಿ ಬರೆದಿತ್ತು.